ಸ್ನೇಹಿತರೆ, ಈಗಾಗಲೇ ನಾವು ಕನ್ನಡ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆ ಅಂತರ್ಸಂಬಂಧಗಳು ಎನ್ನುವ ಅಧ್ಯಾಯದಲ್ಲಿ ನವೋದಯ ವಿಮರ್ಶೆಯ ಹಿನ್ನೆಲೆಯಲ್ಲಿ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆಯ ಸಂಬಂಧಗಳನ್ನು ಅಂತರ್ಸಂಬಂಧಗಳನ್ನು ನೋಡ್ತಾ ಬಂದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಅಂಬಿಕಾತನಯದತ್ತ ಎನ್ನುವ ಕಾವ್ಯನಾಮದೊಂದಿಗೆ ಕನ್ನಡ ಸಾರಸ್ವತ ಲೋಕದಲ್ಲಿ ಪರಿಚಿತರು ಮತ್ತು ಪ್ರಸಿದ್ಧರಾಗಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರತಿಯ ಹಾಡು ಕಾಂತಾ ಸಮಿತಿ ಎನ್ನುವ ಲೇಖನವನ್ನು ನಾವು ಆ ನವೋದಯ ವಿಮರ್ಶೆಯ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಷರ ಲೋಕಕ್ಕೆ ಅಪರಿಚಿತರಾಗಿದ್ರೂ ಕೂಡ ಸೃಷ್ಟಿಶೀಲತೆಯಿಂದ ಅತ್ಯುನ್ನತವಾದಂತಹ ಜ್ಞಾನ ಪರಂಪರೆಯನ್ನು ಕಟ್ಟಿದವರು ನಮ್ಮ ಜನಪದರು. ಈ ಜನಪದ ಸಾಹಿತ್ಯದ ಒಳಗೆ ಒಂದು ತೀವ್ರತರವಾದ ತಾತ್ವಿಕತೆ ಇದೆ, ತತ್ವಜ್ಞಾನ ಇದೆ, ಸಾಮಾಜಿಕ ಬದುಕಿನ ಆಯಾಮ ಇದೆ, ಒಂದು ನಾಡಿನ ಪರಂಪರೆ, ಸಂಸ್ಕೃತಿಯ ಸತ್ವ ಎಲ್ಲವೂ ಕೂಡ ಅದರಲ್ಲಿ ಹುದುಗಿವೆ. ಅದರಿಂದ ಈ ಜನಪದ ಸಾಹಿತ್ಯ ಎನ್ನುವಂಥದ್ದು ನಮ್ಮ ಜನಜೀವನವನ್ನು ರಸಪೂರ್ಣಗೊಳಿಸ್ತಾ ಜೀವಂತವಾಗಿ ಉಳಿಸ್ತಾ ಬಂದಿರುವಂಥದ್ದು ಆ ಜನಪದ ಹಾಡುಗಳ ಸಾಹಿತ್ಯದ ಒಂದು ಶ್ರೀಮಂತಿಕೆ. ಇಂಥ ಒಂದು ಶ್ರೀಮಂತಿಕೆಯನ್ನು ಕಳೆದುಕೊಳ್ಳೋದು ಅಂದರೆ ಒಂದು ನಾಡು ಸಾಂಸ್ಕೃತಿಕವಾಗಿ ಬರಡಾದ ಹಾಗೆ. ಹಾಗಾಗಿ ನಮ್ಮ ಬದುಕಿನ ಸಮೃದ್ಧ ಬದುಕಿನ ಭಾಗವಾಗಿರುವಂತಹ ಈ ಜ್ಞಾನ ಪರಂಪರೆಯನ್ನು ಸಂಗ್ರಹಿಸಬೇಕು ಎನ್ನುವಂಥ ತುಡಿತ 20ನೇ ಶತಮಾನದ ಆರಂಭದಲ್ಲಿ ಕಂಡುಬರುತ್ತೆ. ಹಾಗಾಗಿ ನಾಡಿನ ಅನೇಕ ಹಿರಿಯರು, ಅದರಲ್ಲೂ ಮುಖ್ಯವಾಗಿ ಶಿಷ್ಟ ಸಾಹಿತಿಗಳೂ ಕೂಡ ಸೇರಿಕೊಂಡ ಹಾಗೆ ಹಳ್ಳಿಗಳಿಗೆ ತೆರಳಿ ಈ ಜನಪದ ಹಾಡುಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಕಂಠಸ್ಥವಾಗಿದ್ದಂಥ ಈ ಹಾಡುಗಳು ನಮ್ಮಿಂದ ಬಹಳಷ್ಟು ಬೇಗ ದೂರ ಆಗ್ತಾ ಇದ್ದಾವೆ ಎನ್ನುವಂತಹ ಕಳವಳದೊಂದಿಗೆ ಅವುಗಳನ್ನು ಉಳಿಸಬೇಕು ಅಂದರೆ ಅವುಗಳನ್ನು ದಾಖಲು ಮಾಡಬೇಕು ಅಂದರೆ ಯಾರು ಈ ಹಾಡುಗಳನ್ನು ಹಾಡ್ತಾರೆ, ಯಾರು ಈ ಕಥೆಗಳನ್ನು ಹೇಳ್ತಾರೆ, ಯಾರು ಜನಪದ ಮಹಾಕಾವ್ಯಗಳನ್ನು ವಾಚನ ಮಾಡ್ತಾರೆ, ಅಂಥವರ ಬಳಿಗೆ ಹೋಗಿ ಅವರ ಹತ್ರ ಕೇಳ್ತಾ ಬರೆದುಕೊಂಡು ಬಂದು ಅವುಗಳನ್ನು ಪುಸ್ತಕದ ರೂಪಕ್ಕೆ ತಂದು ಶಾಶ್ವತಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಆ ಕೆಲಸ ನಡೆಯುತ್ತೆ. ಅಂತಹ ಪ್ರಯತ್ನದ ಒಂದು ಭಾಗವಾಗಿ 1931ರಲ್ಲಿ ಹಲಸಂಗಿ ಗೆಳೆಯರಿಂದ ಸಂಗ್ರಹಿತವಾದ ಜನಪದ ಗೀತೆಗಳ ಸಂಕಲನವೊಂದು ಪ್ರಕಟವಾಗತ್ತೆ. ಆ ಸಂಕಲನದ ಹೆಸರೇ ಗರತಿಯ ಹಾಡು. ಇದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ಆ ಸ್ತ್ರೀಯರು ಹಾಡುವಂತಹ ಜನಪದ ಹಾಡುಗಳನ್ನು ಕೇಳಿ ದಾಖಲಿಸಿ ಸಂಗ್ರಹಿಸಿ ಪ್ರಕಟಿಸಿದಂತಹ ಒಂದು ಪುಸ್ತಕ. ಈ ಪುಸ್ತಕಕ್ಕೆ, ಗರತಿಯ ಹಾಡು ಸಂಕಲನಕ್ಕೆ ದರಾ ಬೇಂದ್ರೆಯವರು ಬಹಳ ವಿಸ್ತಾರವಾದಂಥ ಒಂದು ಪರಿಚಯಾತ್ಮಕ ಪ್ರಸ್ತಾವನೆಯನ್ನು ಬರೀತಾರೆ. ಆ ಪರಿಚಯಾತ್ಮಕ ಪ್ರಸ್ತಾವನೆಯೇ ಈ ಲೇಖನ ಗರತಿಯ ಹಾಡು ಕಾಂತಾ ಸಮಿತಿ ಎನ್ನುವಂಥದ್ದು. ಅದನ್ನು ನಾವು ಈ ಒಂದು ಸೆಷನ್ನಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗತ್ತೆ. ಆ ಲೇಖನದಲ್ಲಿ ಏನೇನು ವಿಚಾರಗಳಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾನು ಈಗಾಗಲೇ ಹಲಸಂಗಿ ಗೆಳೆಯರು ಸಂಗ್ರಹಿಸಿದ್ರು ಅಂತ ಹೇಳಿದೆ. ಆ ಹಲಸಂಗಿ ಗೆಳೆಯರು ಯಾರು ಅಂತ ಹೇಳಿದರೆ ಮಧುರ ಚೆನ್ನ, ಆಮೇಲೆ ಕಾಪ್ಸೆ ರೇವಪ್ಪ, ಸಿಂಪಿ ಲಿಂಗಣ್ಣ ಇವರು ಸಂಗ್ರಹಿಸಿದ್ದು. ಈ ಹಾಡುಗಳನ್ನು ಹಳ್ಳಿಯ ಹಾಡುವ ಮಹಿಳೆಯರಿಂದ ಸಂಗ್ರಹಿಸಿ ಪ್ರಕಟಿಸ್ತಾರೆ.
ಇದು ಒಂದು ಐತಿಹಾಸಿಕವಾದಂತಹ ಮಹತ್ವದ ಒಂದು ಕಾರ್ಯ ಆಗಿದೆ. ನೋಡಿ, ಇನ್ನೂ ಕೂಡ ಕನ್ನಡದಲ್ಲಿ ಜನಪದ ಅಧ್ಯಯನ, ಜನಪದ ಸಂಗ್ರಹದ ಕಾರ್ಯದ ಚಟುವಟಿಕೆಗಳು ಆರಂಭವೇ ಆಗಿರದಂತಹ ಕಾಲಘಟ್ಟದಲ್ಲಿ ಕಾವ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸತ್ವಯುತವಾದಂತಹ ಹಾಡುಗಳನ್ನು ಸಂಗ್ರಹಿಸಿರೋದು ಅವರು ಮಾಡಿರುವಂಥ ಒಂದು ಅಪೂರ್ವವಾದಂಥ ಕೆಲಸ. ಈ ಸಂಗ್ರಹ ಕಾರ್ಯದ ಮೂಲಕವಾಗಿ ಕನ್ನಡ ಜನಪದ ಹಾಡಿನ ಶ್ರೀಮಂತ ಲೋಕವನ್ನು ಅಕ್ಷರ ಲೋಕಕ್ಕೆ ಪರಿಚಯಿಸಿದರು ಅನ್ನೋದರಲ್ಲಿ ನಾವು ಅನುಮಾನ ಪಡೋ ಹಾಗಿಲ್ಲ. ಒಂದು ಅತ್ಯಪೂರ್ವವಾದಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ದ.ರಾ ಬೇಂದ್ರೆಯವರು ಈ ಸಂಕಲನಕ್ಕೆ ಏನು ವಿಸ್ತಾರವಾದ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಇದು ಕನ್ನಡದ ಕವಿತೆಯ ಸಾಮ್ರಾಜ್ಯದಲ್ಲಿ ಜನಪದರ ಈ ರಚನೆಗಳಿಗಿರುವ ಮಹತ್ವದ ಸ್ಥಾನವನ್ನು ಇದು ಗುರುತಿಸ್ತದೆ. ಜೊತೆಗೆ ಈ ಗರತಿಯ ಹಾಡು ಸಂಕಲನದಲ್ಲಿನ ಈ ಹಾಡುಗಳಿಗಿರುವಂತಹ ವಿಶಿಷ್ಟವಾದ ಸಾಹಿತ್ಯ ಗುಣಲಕ್ಷಣಗಳನ್ನು ಬೇಂದ್ರೆಯವರು ದಾಖಲಿಸ್ತಾರೆ. ಜೊತೆಗೆ ಭೌಗೋಳಿಕವಾಗಿ ವಿಶಾಲ ವ್ಯಾಪ್ತಿಯುಳ್ಳಂತಹ ಕರ್ನಾಟಕವನ್ನು ಬೆಸೆಯುವ ಶಕ್ತಿಯುಳ್ಳವು ಈ ಹಾಡುಗಳು ಎನ್ನುವಂತಹ ವಿಚಾರವನ್ನು ಕೂಡ ಬೇಂದ್ರೆಯವರು ಹೇಳ್ತಾರೆ. ಅವರು ಒಂದು ಕಡೆಗೆ ಹೇಳ್ತಾರೆ, ಇಲ್ಲಿ ಲೇಖನದಲ್ಲಿಯೂ ಹೇಳ್ತಾರೆ, ಈ ಜನಪದ ವೇದವೇ ಎಲ್ಲ ಕನ್ನಡಿಗರಿಗೂ ಸಾಮಾನ್ಯವಾದ ತಾಯ ಮೊಲೆಹಾಲು ಎಂಬುದು ಇದನ್ನು ಓದಿದವರ ಅನುಭವಕ್ಕೆ ಬಾರದೇ ಇರದು ಅಂಥೇಳಿ ಅವರು ಹೇಳ್ತಾರೆ. ನೋಡಿ, ಅವರ ಈ ಹೇಳಿಕೆಯಲ್ಲೇ ಜನಪದ ತ್ರಿಪದಿಗಳ ಅಥವಾ ಗರತಿಯ ಹಾಡು ಸಂಕಲನದಲ್ಲಿನ ಆ ಗೀತೆಗಳ ಮಹತ್ವ ಏನು, ಅವು ಎಷ್ಟು ಶ್ರೇಷ್ಠವಾದವು ಎನ್ನುವಂತಹ ವಿಚಾರ ನಮ್ಮ ಗಮನಕ್ಕೆ ತರುವ ಕೆಲಸವನ್ನು ದ.ರಾ ಬೇಂದ್ರೆಯವರು ಮಾಡಿದ್ದಾರೆ. ಹಾಗೆಯೇ 1931 ಆ ಕಾಲಘಟ್ಟದಲ್ಲೇ ಆಧುನಿಕ ಶಿಕ್ಷಣ, ಆಧುನಿಕ ತಂತ್ರಜ್ಞಾನಗಳು ಇನ್ನೂ ಪ್ರವೇಶವಾಗುವ ಮೊದಲೇನೆ ಇಂಥ ಶ್ರೀಮಂತವಾದಂಥ ಕಾವ್ಯ ಪರಂಪರೆ ನಮ್ಮ ಜನರ ಬಾಯಿಯಿಂದ ಮರೆಯಾಗುತ್ತಿರುವಂಥ ಆತಂಕವನ್ನು ಬೇಂದ್ರೆಯವರು ವ್ಯಕ್ತಪಡಿಸಿದ್ದಾರೆ. ಯಾವಾಗ? 1931ರಲ್ಲಿ. ಆದರೆ ಇವತ್ತು 2021ರ ಕಾಲಘಟ್ಟದಲ್ಲಿ ಅವು ನಮ್ಮಿಂದ ಇನ್ನು ಎಷ್ಟು ದೂರವಾಗಿದ್ದಾವೆ. ಕೇವಲ ನಾವು ಪರೀಕ್ಷೆಯ ಉದ್ದೇಶದಿಂದ ಪಠ್ಯಗಳಲ್ಲಿ ಜನಪದ ಹಾಡುಗಳನ್ನು, ಜನಪದ ಕಥೆಗಳನ್ನು ನಾವು ಓದಬೇಕಾದಂಥ, ತಿಳ್ಕೊಳ್ಬೇಕಂತ ಸನ್ನಿವೇಶದಲ್ಲಿ ನಾವಿದ್ದೇವೆ. ಅನಿವಾರ್ಯ ಸನ್ನಿವೇಶದಿಂದ ಓದ್ತಾ ಇದ್ದೇವೆ, ಅಭ್ಯಾಸ ಮಾಡ್ತಿದ್ದೇವೆ ಹೊರತು ಜನಪದ ಸಾಹಿತ್ಯವನ್ನು ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಟುಕೊಂಡು ನಾವು ಅವುಗಳನ್ನು ಇವತ್ತು ಓದ್ತಾ ಇಲ್ಲ ಎನ್ನುವಂಥದ್ದು ಬಹಳ ಖೇದಕರವಾದಂಥ ಸಂಗತಿಯಾಗಿದೆ.
ಬೇಂದ್ರೆಯವರು ಈ ಲೇಖನದಲ್ಲಿ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಜನಪದ ಸಾಹಿತ್ಯದ ರಹಸ್ಯವನ್ನು ಅವರು ಹೇಳ್ತಾರೆ. ಏನು ಅಂದರೆ, ಜನಪದ ಸಾಹಿತ್ಯದ ದೃಷ್ಟಿಯಲ್ಲಿ ಜೀವನ ಬೇರೆ ಅಲ್ಲ, ಕಾವ್ಯ ಬೇರೆ ಅಲ್ಲ. ಜೀವನವೇ ಕಾವ್ಯ. ಕಾವ್ಯ ಮತ್ತು ಜೀವನ ಇವೆರಡನ್ನ ಪ್ರತ್ಯೇಕಿಸ್ಲಿಕ್ಕೆ ಆಗೋದಿಲ್ಲ. ಅವರ ಬದುಕಿನ ಕ್ರಮ, ಜೀವನದ ಸುಖ ದುಃಖ, ನಗು ಅಳು, ಕಷ್ಟ ಕಾರ್ಪಣ್ಯ, ಸುಖ ಇವೆಲ್ಲವೂ ಕೂಡ ಅವರು ಗರತಿಯ ಹಾಡು ಸಂಕಲನದ ಹಾಡುಗಳಲ್ಲಿ ಕಂಡಿದ್ದಾರೆ. ಹಾಗಾಗಿ ಆ ಜನಪದರ ಬದುಕು ಮತ್ತು ಜನಪದರ ಕಾವ್ಯ ಅವೆರಡೂ ಭಿನ್ನ ಅಲ್ಲ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಜೀವ ಜೀವನ ಅವೆರಡು ಒಂದಾಗಿರುವಂಥದ್ದನ್ನು ಆ ಹಾಡುಗಳಲ್ಲಿ ನಾವು ಕಾಣ್ತೀವಿ ಎನ್ನುವಂಥದ್ದು. ಜೊತೆಗೆ ಮಹಾಕಾವ್ಯಗಳಲ್ಲಿಯ ಹಾಗೆ ಇಲ್ಲಿ ಯಾರೋ ಮಹಾನ್ ವ್ಯಕ್ತಿಗಳು ನಾಯಕ ನಾಯಕಿಯರಾಗಬೇಕಾಗಿಲ್ಲ. ನೋಡಿ, ಇಲ್ಲಿ ಮಹಾಕಾವ್ಯಗಳಿಗೆ ನಾಯಕ ನಾಯಕಿಯರಿಗೆ ಮಹತ್ವದ ಸ್ಥಾನ, ಬದಿಯಲ್ಲಿ ಬಂದು ಹೋಗುವ ಪಾತ್ರಗಳಿಗೆ ಮಹತ್ವದ ಸ್ಥಾನ ಇಲ್ಲ. ಅವು ಗೌಣ ಆಗ್ಬಿಡ್ತವೆ. ನಾಯಕ ನಾಯಕಿಯರನ್ನು ಮಾತ್ರ ಕೇಂದ್ರೀಕರಿಸಿ ಇಡೀ ಕಾವ್ಯವನ್ನು ನೋಡ್ತಾ ಹೋಗ್ತೀವಿ. ಅಂಥದ್ದು ಇಲ್ಲಿಲ್ಲ. ಹಾಗೇನೆ ಕಥಾವಸ್ತು ಹೀಗೇ ಇರಬೇಕು ಅನ್ನೋದು ಒಂದು ಮಹಾಕಾವ್ಯದಲ್ಲಿ ನಿಯಮ. ಯಾವ್ಯಾವುದೋ ವಸ್ತು ಎಲ್ಲ ಮಹಾಕಾವ್ಯಕ್ಕೆ ವಸ್ತು ಆಗಕ್ಕಾಗಲ್ಲ. ಆದರೆ ಜನಪದ ಹಾಡುಗಳಲ್ಲಿ ಇಂಥದ್ದೇ ವಸ್ತು ಇರಬೇಕು ಅನ್ನೋದಿಲ್ಲ. ಅವರ ಬದುಕಿನ ಯಾವ ಒಂದು ಸಣ್ಣ ಸಣ್ಣ ಸಂಗತಿಯೂ ಕೂಡ ಒಂದು ಹಾಡಾಗಿ ಬರುತ್ತೆ, ಒಂದು ಕಾವ್ಯವಾಗಿ ಬರುತ್ತೆ. ನೋಡಿ, ರಾಮ ಕೃಷ್ಣ ಇವರೆಲ್ಲ ರಾಮಾಯಣ ಮಹಾಭಾರತದ ಹೀರೋಗಳು. ಅಂಥ ಹೀರೋಗಳೇ ನಮ್ಮ ಜನಪದ ಹಾಡುಗಳಿಗೆ ಬೇಕಾಗಿಲ್ಲ. ದುರ್ಯೋಧನ ಮತ್ತು ರಾವಣರಂತಹ ಪ್ರತಿನಾಯಕರು ನಮ್ಮ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಲ್ಲಿ ಇದ್ದಾರೆ. ಅಂಥ ಪ್ರತಿನಾಯಕರ ಅವಶ್ಯಕತೆ ಇಲ್ಲ. ದ್ರೌಪದಿಯ ವಸ್ತ್ರಾಪಹರಣ, ಸೀತೆಯ ವನವಾಸ, ಇಂತಹ ಸಂಗತಿಗಳ ಅವಶ್ಯಕತೆ ನಮ್ಮ ಜನಪದರ ಹಾಡುಗಳನ್ನು ಕಟ್ಟೋದಕ್ಕೆ ಬೇಕಾಗಿಲ್ಲ. ಅವುಗಳನ್ನು ಬಳಸ್ಕೊಂಡು ಕಟ್ಟಿದ್ದಾರೆ. ಆದರೆ ಅದರ ಆಚೆಗೆ ಬಹಳಷ್ಟು ಸಾಮಾನ್ಯ ವಿಚಾರಗಳನ್ನು, ಅವರ ದುಡಿಮೆಯ ವಿಚಾರವನ್ನು, ಹಬ್ಬ ಹರಿದಿನಗಳನ್ನು, ಅವರ ಸಂಬಂಧಗಳನ್ನು, ಕೌಟುಂಬಿಕವಾದಂಥ ಅವರ ನಡುವಿನ ಬಾಂಧವ್ಯವನ್ನು, ಇಂಥ ದಿನನಿತ್ಯದ ಸಂಗತಿಗಳನ್ನು ಇಟ್ಟುಕೊಂಡು ಅವರು ಹೆಚ್ಚು ಹೆಚ್ಚು ಹಾಡುಗಳನ್ನು ಬರೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇವರಿಗೆ ಜೀವನವೇ ಅವರ ಕಾವ್ಯವಾಗಿರೋದ್ರಿಂದ, ಜೀವನವೇ ಹಾಡುಗಳಾಗಿ ಅವರಿಂದ ಕಟ್ಟಲ್ಪಟ್ಟಿರೋದ್ರಿಂದಾಗಿ ಈ ಜನಪದ ಹಾಡುಗಳಿಗೆ ಯಾವುದೇ ಗುರು ಲಘುಗಳ ಭೇದವಿಲ್ಲ. ಅಂದರೆ ಛಂದಸ್ಸು ಹೀಗೇ ಇರಬೇಕು, ಇಷ್ಟೇ ಪದಗಳಲ್ಲಿ ಬರಿಬೇಕು, ಇಷ್ಟೇ ಸಾಲುಗಳಲ್ಲಿ ಬರಿಬೇಕು, ಇಲ್ಲೇ ಯತಿ ಇರಬೇಕು. ಇಂತಹ ನಿಯಮಗಳು ಯಾವೂ ಕೂಡ ಅವರು ಹಾಕ್ಕೊಳ್ದೇನೆ, ಇಂತಹ ಕಟ್ಟಳೆಗಳಿಗೆ, ಇಂಥ ನಿರ್ಬಂಧಗಳಿಗೆ ಒಳಗಾಗ್ದೇನೆ ಸರಳವಾಗಿ ಸುಲಭವಾಗಿ ಹಾಡುವವರಿಗೆ, ಕೇಳುವವರಿಗೆ ಹಿತವಾಗುವಂತಹ ಕಾವ್ಯಗಳನ್ನು, ಜನಪದ ಹಾಡುಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಆ ಜನಪದ ಸಾಹಿತ್ಯದ ರಹಸ್ಯ ಅನ್ನೋದನ್ನು ಬೇಂದ್ರೆಯವರು ನಮ್ಮ ಗಮನಕ್ಕೆ ತರ್ತಾರೆ. ಈ ಗರತಿಯ ಹಾಡುಗಳನ್ನು ಕಟ್ಟಿದಂತಹ ಋಷಿಗಳು ನಮ್ಮ ಹೆಣ್ಣು ಮಕ್ಕಳು. ತ್ರಿಪದಿ ಛಂದಸ್ನಲ್ಲಿ ಬಂದಿರುವಂತಹ ಈ ಆಪ್ಯಾಯಮಾನವಾಗುವಂತಹ ಹಾಡುಗಳನ್ನು ಕಟ್ತವರು ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಮಡದಿ ಮಕ್ಕಳು. ಹಾಗಾಗಿ ನಾವು ವಿಚಾರ ಮಾಡಿ ನೋಡಿದರೆ ಅವರ ಏನು ಹಾಡುಗಳನ್ನು ಕಟ್ಟಿದಾರಲ್ಲ, ಇದು ನಿಜವಾದಂಥ ಕಾವ್ಯ. ಯಾಕಂದರೆ ಬದುಕಿನ ಅನುಭವದಿಂದ ಬಂದಿದ್ದು, ದೈನಂದಿನ ಬದುಕಿನ ಎಲ್ಲ ಸಂಗತಿಗಳನ್ನು ಗಮನಿಸ್ತಾನೆ ಅವರು ಈ ಸ್ವಚ್ಛಂದವಾದಂಥ ಹಾಡುಗಳನ್ನು ಕಟ್ಟಿದ್ದಾರೆ. ಹಾಗಾಗಿ ಅವರ ಬದುಕೇ ನಿಜವಾದಂತಹ ಕಾವ್ಯ ಆಗಿದೆ. ಈ ಕಾವ್ಯವೆಲ್ಲವೂ ಸ್ತ್ರೀಯರ ಒಂದು ನೋಟವಾಗಿದೆ, ಸ್ತ್ರೀಯರ ಅನುಭವವಾಗಿದೆ, ಸ್ತ್ರೀಯರ ವಿಚಾರ ಆಗಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಹಾಗೆಯೇ
ಕಾವ್ಯ ಎನ್ನುವುದು ಕಾಂತಾ ಸಂಹಿತ ಎನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಕಾವ್ಯ ಪ್ರಯೋಜನವನ್ನು ಹೇಳುವಾಗ ಮಮ್ಮಟ ಹೇಳ್ತಾನೆ. ಕಾವ್ಯದ ಪ್ರಯೋಜನ ಏನು ಅಂದರೆ ಅದು ಕಾಂತೆಯ ಹಾಗೆ ಉಪದೇಶವನ್ನು ಮಾಡುತ್ತೆ. ಕಾಂತಾ ಸಂಹಿತ ತಯೋಪದೇಶ ಯುಜೆ. ಹೆಂಡತಿಯ ಹಾಗೆ ನಮಗೆ ಪ್ರೀತಿಯಿಂದ ಮಾತನಾಡಿಸುತ್ತೆ, ಪ್ರೀತಿಯಿಂದ ನಮ್ಮನ್ನು ತಿದ್ದುವಂತಹ ಕೆಲಸವನ್ನು ಮಾಡುತ್ತೆ, ಪ್ರೀತಿಯಿಂದ ಉಪದೇಶವನ್ನು ಮಾಡುತ್ತೆ ಎನ್ನುವಂಥ ವಿಚಾರವನ್ನು ಅಲ್ಲಿ ಆತ ಹೇಳ್ತಾನೆ. ಹಾಗೆಯೇ ಜನಪದ ಹಾಡುಗಳೂ ಕೂಡ ಒಂದು ಬಗೆಯಲ್ಲಿ ಅವು ಕಾಂತಾ ಸಂಹಿತೆಯೇ ಆಗಿವೆ ಎನ್ನುವಂಥದ್ದು ಅಲ್ವಾ. ಹಾಗಾಗಿ ಆದರೆ ಇಲ್ಲಿ ಕಾಂತೆ ಎನ್ನುವಂತಹ ಪದವನ್ನು ಬಹಳ ಸೀಮಿತವಾದ ಹೆಂಡತಿ ಎನ್ನುವಂಥ ಅರ್ಥದಲ್ಲಿ ಬಳಸೋ ಹಾಗಿಲ್ಲ. ಅದನ್ನು ನಾವು ಸ್ತ್ರೀ ಜಾತಿ ಎನ್ನುವಂತಹ ಒಂದು ಸಾಮಾನ್ಯವಾದಂಥ ಅರ್ಥದಲ್ಲಿ ನಾವು ತಿಳ್ಕೊಳ್ಬೇಕು. ಸ್ತ್ರೀ ಜಾತಿ ಸಾಮಾನ್ಯ ಎನ್ನುವ ಸಾಮಾನ್ಯವಾದಂತಹ ಅರ್ಥದಲ್ಲಿ ನಾವು ತಿಳ್ಕೊಳ್ಬೇಕು. ಕಾಂತೆ ಅಂದರೆ ಸ್ತ್ರೀಯರು, ಕಾಂತೆ ಅಂದರೆ ಹೆಣ್ಣು ಎನ್ನುವಂಥ ಅರ್ಥದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಂಥ ಕಾಂತೆಯರಿಂದ, ಇಂಥ ಸ್ತ್ರೀಯರಿಂದ ಕಟ್ಟಲ್ಪಟ್ಟವುಗಳು ಗರತಿಯ ಹಾಡು ಸಂಕಲನದಲ್ಲಿ ಇರುವಂತಹ ಈ ಹಾಡುಗಳು ಕವಿತೆಗಳಾಗಿದ್ದಾವೆ ಎನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಬೇಂದ್ರೆಯವರು ಈ ಲೇಖನದಲ್ಲಿ ಒಂದಷ್ಟು ಜನಪದ ಹಾಡುಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವುಗಳು ಒಡ ಹುಟ್ಟಿದವರ ಸಂಬಂಧವನ್ನು, ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ ಸಂಬಂಧಗಳನ್ನು ಕುರಿತು ಆ ಹಾಡುಗಳು ತುಂಬ ಚೆನ್ನಾಗಿ ನಮಗೆ ತಿಳಿಸಿಕೊಡ್ತವೆ. ನೋಡಿ, ತೋಟಕ್ಕೆ ಹೋದಣ್ಣ ಊಟಕ್ಕೆ ಬರಲಿಲ್ಲ, ತೋಟದ ಹೂವ ತಲೆದುಂಬ, ತೋಟದ ಹೂವ ತಲೆದುಂಬ ಇಟಗೊಂಡು ಊಟದಂಬಲ ಮರೆತಾನ, ಕೋಪವ್ಯಾಕಣ್ಣ ಕೊಳ್ಳೋ ಕಾಲಿಗೆ ನೀರ, ಬಾಯ ತಂಬುಲವ ಉಗಳಣ್ಣ, ಬಾಯ ತಂಬುಲವ ಉಗಳಣ್ಣ, ನೀ ಬರುವ ದಾರಿಯ ನೋಡಿ ಬಡವಾದೆ. ಅಣ್ಣ ತೋಟಕ್ಕೆ ಹೋಗಿದ್ದಾನೆ, ಊಟದ ಸಮಯ ಆಗಿದೆ, ಅವನಿನ್ನೂ ಊಟಕ್ಕೆ ಬಂದಿಲ್ಲ. ತಂಗಿ ಇಲ್ಲಿ ಮನೆಯಲ್ಲಿ ಇದ್ಕೊಂಡು ಅಣ್ಣನ ದಾರಿಯನ್ನು ನೋಡ್ತಾ ಇದ್ದಾಳೆ, ಅವನು ಬರೋ ದಾರಿಯನ್ನು ನೋಡ್ತಾ ಇದ್ದಾಳೆ. ಎಷ್ಟೊತ್ತಿಗೆ ಬರ್ತಾನೆ ಅಣ್ಣ, ಎಷ್ಟೊತ್ತಿಗೆ ಊಟ ಮಾಡ್ತಾನೆ, ಎಷ್ಟೊತ್ತಿಗೆ ಊಟ ಬಡಿಸ್ತೇನೆ ಅವನಿಗೆ. ಓಕೆ, ಅಂದರೆ ಅಣ್ಣನ ಬಗೆಗೆ ಆ ತಂಗಿಗೆ ಇರುವ ಕಾಳಜಿ, ಪ್ರೀತಿ, ಅಭಿಮಾನ, ಅವನ ಆರೋಗ್ಯದ ಬಗ್ಗೆ ಇರತಕ್ಕಂಥ ಅವಳ ಒಂದು ತುಡಿತ ಮತ್ತು ಕಾಳಜಿ, ಇವೆಲ್ಲವೂ ಆಕೆಯ ಮಾತುಗಳಲ್ಲಿ ವ್ಯಕ್ತವಾಗ್ತವೆ. ನೋಡಿ, ಅಣ್ಣ ಮತ್ತು ತಂಗಿಯ ನಡುವೆ ಎಂತಹ ಬಾಂಧವ್ಯ ಇತ್ತು ಅನ್ನೋದನ್ನು ಈ ಒಂದು ಗೀತೆ ನಮಗೆ ತಿಳಿಸ್ಕೊಳ್ಳುತ್ತೆ. ಹಾಗೆಯೇ ಮುಂದಿನ ಪದ್ಯದಲ್ಲಿ ನೋಡಿ, ಅಕ್ಕ ತಮ್ಮನಿಗೆ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ತಮ್ಮ ಅಂದರೆ ಆಕೆಗೊಂಥರ ಸರದಾರ ಇದ್ದ ಹಾಗೆ, ಆತನೇ ನಾಯಕ, ಆತನೇ ಯಜಮಾನ, ಆತನೇ ಕಿಂಗ್ ಅಲ್ವಾ. ನೋಡಿ, ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ. ನೋಡಿ, ಆಕೆ ತಮ್ಮ ಬರ್ತಾ ಇದ್ದಾನೆ, ಬರುವಾಗ ಮಲ್ಲಿಗೆಗಳು ಸುರಿತಾವೆ. ಆಕೆ ತಮ್ಮ ಸಾಮಾನ್ಯನಲ್ಲ, ದೊರೆ ಆಕೆಯ ಪಾಲಿಗೆ. ಅವನು ಬರುವಾಗ ಯಾಲಕ್ಕಿ ಗೊನೆಬಾಗಿ ಹಾಲನ್ನು ಸೂಸ್ತಾ ಇದ್ದಾವೆ, ಅವನಿಗೆ ಆ ಥರ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಎನ್ನುವಂಥ ಆಕೆಯ ಕಲ್ಪನೆ ನೋಡಿ. ಆ ಮಲ್ಲಿಗೆಯನ್ನು, ಯಾಲಕ್ಕಿ ಗೊನೆ ಬಾಗೋದನ್ನು ಎಷ್ಟು ಚೆನ್ನಾಗಿ ಸಾಂದರ್ಭಿಕವಾಗಿ ಅವರು ಬಳಸ್ಕೊಂಡಿದ್ದಾರೆ ಆ ಸಂಬಂಧಗಳನ್ನು, ಆ ಸಂಬಂಧಗಳ ಗಟ್ಟಿತನವನ್ನು ಹೇಳೋದಕ್ಕೆ ಅನ್ನೋದನ್ನು ನಾವು ಅವರ ಇಂತಹ ತ್ರಿಪದಿಗಳಲ್ಲಿ ಗುರುತಿಸ್ಬೋದು ಅನ್ನೋದು ಬೇಂದ್ರೆಯವರ ಅಭಿಪ್ರಾಯ. ಆಮೇಲೆ ತಾಯಿ ಮಗಳ ಸಂಬಂಧ ನೋಡಿ, ಒಬ್ಬ ಹೆಣ್ಣು ಮಗಳು ಗಂಡನ ಮನೆಯಲ್ಲಿರುವಾಗ ಅಲ್ಲಿ ಕಷ್ಟಗಳು, ಸಮಸ್ಯೆಗಳು ಎದುರಾದಾಗ ನೆನಪಿಸ್ಕೊಳ್ಳೋದು ತನ್ನ ತಾಯಿಯನ್ನು. ಆ ತಾಯಿ ಹೃದಯ ತನಗೆ ಕರಗಿ ತನ್ನ ಜೊತೆ ನಿಲ್ಲತ್ತೆ ಅನ್ನುವಂಥದ್ದು, ತನಗೆ ಸಾಂತ್ವನವನ್ನು ಹೇಳ್ತಾಳೆ, ತನ್ನ ಜೊತೆಯಲ್ಲಿ ಬದುಕಿಸ್ಕೊಳ್ತಾಳೆ ಎನ್ನುವಂಥದ್ದು ಆ ಹೆಣ್ಣು ಮಗಳ ನಂಬಿಕೆ ಅಲ್ವಾ. ತಾಯಿ ಕಾಣದ ಜೀವ ತಾವೂರಿ ಬಾವೂರಿ, ಭಾಳ ಬಿಸಿಲಾನ ಅವರೀಯ, ಭಾಳ ಬಿಸಿಲಾನ ಅವರೀಯ ಹೂವಾಂಗ, ಬಾಳತಿನಿ ತಾಯಿ ಕರೆದೊಯ್ಯೆ.
ನಾನು ಈ ಥರ ಬಾಡಿ ಹೋಗ್ತೇನೆ, ನೀ ನನ್ನನ್ನು ಕರೆದುಕೊಂಡು ಹೋಗು ತಾಯೇ ಅಂತ ತಾಯಿಯನ್ನು ಕೇಳಿಕೊಳ್ಳುವ ಹಾಡು ನೋಡಿ. ಅದು ಹೃದಯದಿಂದ ಬಂದಂಥ ಹಾಡು, ಬರೀ ಬುದ್ಧಿಯಿಂದ ಬಂದಂಥ ಹಾಡಲ್ಲ ಅದು. ಆಕೆಯ ಮನಸ್ಸಿನ ಆಳದಿಂದ ಬಂದಿರುವಂತಹ ತಾಯಿಯನ್ನು ನೆನಪಿಸಿಕೊಂಡು ಹೇಳುವಂತಹ ಹಾಡಾಗಿದೆ ಎನ್ನುವಂಥದ್ದು. ಜೊತೆಗೆ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ಈ ಒಂದು ಜನಪದ ಗೀತೆ ಎಂದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಈ ತ್ರಿಪದಿ. ಇಲ್ಲಿ ತಾಯಿಯಾದವಳು ತನ್ನ ಮಗು ಆಟ ಆಡ್ಕೊಂಡು ಬರಬೇಕು, ತನ್ನ ಕಂದ ತನ್ನ ಮಗ ಆಟ ಆಡಿ ಬರಬೇಕು, ಅವನ ಮೈ ಕೊಳೆ ಆಗಬೇಕು, ಅವನಿಗೆ ಸ್ನಾನ ಮಾಡಿಸ್ಬೇಕು. ನೋಡಿ, ಸ್ನಾನ ಮಾಡಿಸೋದ್ರಲ್ಲಿ ಆ ತಾಯಿಗೆ ಎಷ್ಟು ಪ್ರೀತಿ ಇದೆ. ಆ ಮಗುವಿಗೆ, ತನ್ನ ಮಗನಿಗೆ ಸ್ನಾನ ಮಾಡಿಸೋದ್ರಲ್ಲಿ, ಅವನ ಕೈಕಾಲು ತೊಳೆಯೋದ್ರಲ್ಲಿ, ಮುಖ ತೊಳೆಯೋದ್ರಲ್ಲಿ ಅವಳಿಗೆ ಎಷ್ಟು ಆನಂದ ಮತ್ತು ಸಂಭ್ರಮ ಇದೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ ಅಲ್ವಾ. ಹಾಗಾಗಿ ತಾಯಿಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಮತ್ತು ಕಾಳಜಿ ಇರುತ್ತೆ ಎನ್ನುವಂಥದ್ದನ್ನು ನಾವು ಈ ತ್ರಿಪದಿಯಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ಎಲ್ಲ ಮಾತುಗಳಲ್ಲಿ ಕಾಂತಿ ಇದೆ, ಹೊಳಪಿದೆ. ಹಾಗಾಗಿ ಇಡೀ ಗರತಿಯ ಹಾಡು ಸಂಕಲನದಲ್ಲಿನ ಗೀತೆಗಳು ಒಂದು ಹೊಳಪಿನಿಂದ ಕೂಡಿದಾವೆ. ಸಂಬಂಧಗಳ ಹೊಳಪು ಅಲ್ಲಿ ಕಂಡುಬರುತ್ತೆ. ಆ ಹಾಡುಗಳಲ್ಲಿ ಸೊಗಸಿದೆ, ಅವುಗಳಲ್ಲಿ ಒಂದು ನಾದ ಇದೆ, ಲಯ ಇದೆ. ಹಾಗಾಗಿ ಅವುಗಳನ್ನು ಮತ್ತೆ 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 ಕೇಳಿಸ್ಕೊಳ್ಬೇಕು ಅಂತ ಅನಿಸುತ್ತೆ, ಮತ್ತೆ ಮತ್ತೆ ಹಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಆ ಹಾಡುಗಳು ಒಂಥರ ಆದಿ ಮಾಯೆಯೇ ಆಗಿಬಿಡ್ತವೆ ಅನ್ನೋದು ಬೇಂದ್ರೆಯವರ ಅಭಿಪ್ರಾಯ. ಅವು ತಾಯಿ, ತಂಗಿ, ಅಕ್ಕ, ಹೆಂಡತಿ, ಮಗಳಾಗಿ ಇಡೀ ಜೀವನವನ್ನೇ ಆಡಿಸಲು ನಿಂತ ಹಾಗೆ ಆ ಹಾಡುಗಳು ಭಾಸವಾಗಿ ಬಿಡ್ತವೆ ಎನ್ನುವಂಥದ್ದನ್ನು ಇಲ್ಲಿ ಬೇಂದ್ರೆಯವರು ನೆನಪಿಸ್ಕೊಳ್ತಾರೆ. ಜೊತೆಗೆ ಈ ಜನಪದ ಸಾಹಿತ್ಯಕ್ಕೆ ವರ್ಣಕ, ಬಣ್ಣವಾಡು, ಹಾಡುಗಬ್ಬ ಅಂತೇಳಿ ಹಳೆಯ ಹೆಸರುಗಳಿದ್ವು ಅನ್ನೋದನ್ನು ಸ್ಮರಿಸ್ಕೊಳ್ತಾರೆ. ಈ ಜನಪದ ಹಾಡುಗಳು ವರ್ಣಕ ಸಾಹಿತ್ಯಕ್ಕೆ ಸೇರುವಂಥವುಗಳು. ಆದರೆ ವಸ್ತುಕಕ್ಕೆ ಮಾನ್ಯತೆಯನ್ನು ಕೊಡುವಂತಹ ಕವಿಗಳು ಈ ವರ್ಣಕ ಕಾವ್ಯವನ್ನು ಅಲ್ಲಗಳಿದ್ದಾರೆ. ಅವು ಕಾವ್ಯವೇ ಅಲ್ಲ, ಅವು ಅತ್ಯುತ್ತಮವಾದಂಥ ಕಾವ್ಯ ಲಕ್ಷಣಗಳನ್ನು ಹೊಂದಿಲ್ಲ. ಸಣ್ಣ ಸಣ್ಣ ಬಿಡಿ ಭಾಗಗಳಲ್ಲಿ ವರ್ಣನೆ ಮಾಡುವಂಥದ್ದು ಅವುಗಳ ಲಕ್ಷಣ ಅಂಥೇಳಿ ಅವುಗಳನ್ನು ನಿರ್ಲಕ್ಷಿಸ್ತಾರೆ, ಅವುಗಳಿಗೆ ಮಹತ್ವ ಕೊಡೋದಿಲ್ಲ. ಆದರೆ ಈ ಜನಪದ ಹಾಡುಗಳು ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿ ಮಾತೃಸ್ಥಾನದಲ್ಲಿವೆ ಎನ್ನುವಂಥದ್ದು. ಈ ವರ್ಣಕ ಸಾಹಿತ್ಯಕ್ಕೆ ಮಾತೃಸ್ಥಾನದಲ್ಲಿರೋದು ಈ ತ್ರಿಪದಿ. ನೋಡಿ, ಕನ್ನಡದ ತ್ರಿಪದಿ ಛಂದಸ್ಸಿನಲ್ಲಿ ಬಂದಿರುವಂತಹ ಈ ಹಾಡುಗಳೇನಿದ್ದಾವೆ, ಇವು ಶಿಷ್ಟ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು, ಛಂದೋ ಪ್ರಕಾರಗಳು ಬರೋದಕ್ಕಿಂತ ಮುಂಚೆನೆ ನಮ್ಮ ಜನಪದರು ಬಳಸಿರುವಂಥ ಛಂದೋ ಪ್ರಕಾರ ತ್ರಿಪದಿ. ಇದು ಶಾಸನಗಳಲ್ಲೂ ಕೂಡ ಬಂದಿದೆ. ಪಂಪ, ರನ್ನ, ಪೊನ್ನ ಇವರು ಕಾವ್ಯ ಬರೆಯೋದಕ್ಕಿಂತ ಮೊದಲೇನೆ ಕಪ್ಪೆಯ ಅರಭಟ್ಟನ ಶಾಸನದಲ್ಲಿ ನಾವು ಈ ತ್ರಿಪದಿ ಛಂದಸ್ನಲ್ಲಿ ಸಾಹಿತ್ಯ ಬರೆದಿರುವಂಥದ್ದನ್ನು ನಾವು ಕಾಣ್ತೇವೆ. ಆ ಸ್ತುತಿಯುಳ್ಳ ಪದ್ಯವನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ತ್ರಿಪದಿ ಛಂದಸ್ಸೇನಿದೆ, ಇದು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಬೇಂದ್ರೆಯವರು ಹೇಳ್ತಾರೆ. ಕನ್ನಡ ವೃತ್ತ ಛಂದಸ್ಸುಗಳಿಂದವೇ, ಅವುಗಳ ತಾಯಿ ಇದ್ದ ಹಾಗೆ, ಅವುಗಳ ಗಾಯತ್ರಿ. ಯಾಕೆಂದರೆ ಬೇರೆ ಛಂದೋ ಪ್ರಕಾರಗಳು ಬರೋದಕ್ಕಿಂತ ಮೊದಲೇನೆ ಆ ಛಂದೋ ಪ್ರಕಾರವನ್ನು ಬಳಸಿ ನಮ್ಮ ಕನ್ನಡದ ಜನಪದರು ಹಾಡುಗಳನ್ನು ಅದರಲ್ಲಿ ಬರೆದಿದ್ದಾರೆ, ಕಟ್ಟಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಈ ತ್ರಿಪದಿಯ ಒಂದು ವಿಸ್ತಾರ ರೂಪಗಳೇ ಕನ್ನಡದಲ್ಲಿ ಬಳಕೆಗೊಂಡಿರುವಂಥ ಷಟ್ಪದಿ ಮತ್ತು ಸಾಂಗತ್ಯ ಛಂದೋ ಪ್ರಕಾರಗಳು. ಹಾಗಾಗಿ ಕನ್ನಡದ ಎಲ್ಲ ವೃತ್ತ ಛಂದಸ್ಸುಗಳ ಆರಂಭ ಈ ತ್ರಿಪದಿ ಛಂದಸ್ಸು. ಜೊತೆಗೆ ಈ ತ್ರಿಪದಿಯ ಹಾಡುಗಳೇನಿದ್ದಾವೆ, ಜನಪದ ಹಾಡುಗಳು, ಇವುಗಳಲ್ಲಿ ಪಾಠಾಂತರಗಳಾಗ್ತವೆ, ಬೇಕಾದಷ್ಟು ಪಾಠಾಂತರಗಳಾಗ್ತವೆ. ಅಂದರೆ ಹಾಡ್ತಾ ಇರುವಾಗ ವ್ಯತ್ಯಾಸಗಳಾಗ್ತವೆ. ಆದರೆ ಏನಾದರೂ ತಪ್ಪುಗಳಾಗಿದ್ದರೆ, ಆ ಪದಗಳಲ್ಲಿ ವ್ಯತ್ಯಾಸಗಳೇನಾದರೂ ಆಗಿದ್ದರೆ, ಅವು ಅರ್ಥಕ್ಕೆ ಹೊಂದುತ್ತಾ ಇಲ್ಲ ಅಂದರೆ
ಈಗಿನ ಹಾಗೆ ಬರದವುಗಳನ್ನು ಸರಿಪಡಿಸೋದಿರಲಿಲ್ಲ, ಪರಿಷ್ಕರಣೆ ಇರಲಿಲ್ಲ. ಆ ಜನಪದ ಸ್ತ್ರೀಯರು ಹಾಡುವಾಗಲೇ ಆ ಹಾಡಿನ ಮೂಲಕವಾಗಿಯೇ ಆ ಪದಗಳನ್ನು ತಿದ್ದುತ್ತಾ ಇದ್ರು ತಿದ್ದುತ್ತಾ ಇದ್ರು. ಅದು ಬಹಳ ವಿಶೇಷವಾದಂಥ ಒಂದು ಸಂಗತಿ. ಜೊತೆಗೆ ಈ ತ್ರಿಪದಿಗಳು ಕನ್ನಡ ಪದಗಳ ಜೊತೆಯಲ್ಲಿ ಅಲ್ಲಲ್ಲಿ ಸಂಸ್ಕೃತ ಪದಗಳನ್ನೂ ಕೂಡ ಸೇರಿಸ್ಕೊಂಡಿರೋದನ್ನು ನಾವು ಕಾಣ್ತೇವೆ. ಆದರೆ ಈ ಸಂಸ್ಕೃತ ಪದಗಳನ್ನ ಹೇಗೆ ಬೇಕೋ ಹಾಗೆ ಬಳಸಿಲ್ಲ. ಸಂದರ್ಭಕ್ಕೆ ಒಪ್ಪುವ ಹಾಗೆ, ಸಾಂದರ್ಭಿಕ ಅರ್ಥವನ್ನು ಕೊಡುವ ಹಾಗೆ, ಆ ಪದ್ಯದ ಅರ್ಥಕ್ಕೆ ಪೂರಕವಾಗುವ ಹಾಗೆ ಅವುಗಳನ್ನು ಬಳಸ್ತಾರೆ. ಹಾಗಾಗಿ ಅವುಗಳನ್ನು ಹೇಗೆ ಬಳಸಬೇಕು ಸಂಸ್ಕೃತ ಪದಗಳನ್ನು ಕನ್ನಡದ ಜೊತೆಯಲ್ಲಿ ಅನ್ನೋ ಒಂದು ವಿವೇಚನೆ ಅವರಿಗಿತ್ತು. ಆ ಬಳಸುವ ರಸಿಕತೆ, ಅದನ್ನು ಬಳಸುವ ಜಾಣ್ಮೆ ಮತ್ತು ನೈಪುಣ್ಯ ಈ ಜನಪದ ಹೆಂಗಳಿಯರಿಗೆ ಇತ್ತು ಎನ್ನುವುದನ್ನು ಬೇಂದ್ರೆಯವರು ದಾಖಲಿಸ್ತಾರೆ. ಹಾಗೆಯೇ ತ್ರಿಪದಿಯಲ್ಲಿ ಯತಿಗೆ ಮಹತ್ವದ ಸ್ಥಾನ ಇದೆ ಅಲ್ವಾ? ಯತಿ ವಿಲಂಘನದಿಂದರಿತಲ್ತೆ ಕನ್ನಡಂ ಕೇಶರಾಜ ಹೇಳ್ತಾನೆ. ಹಾಗೆಯೇ ನಮ್ಮ ಕವಿರಾಜ ಮಾರ್ಗಕಾರ ಯತಿ ಎಂಬುದು ಉಸಿರ್ದಾಣಂ, ಉಸಿರಾಡೋ ಸ್ಥಳ ಅದು. ನಿರಂತರವಾಗಿ ಹಾಡ್ತಾ ಹೋಗುವಾಗ ಅಥವಾ ಓದ್ತಾ ಹೋಗುವಾಗ ಉಸಿರು ಎಳ್ಕೊಳ್ಳೋದಕ್ಕೆ ಬೇಕಾಗುವಂಥ ನಿಲ್ಲಿಸುವಂಥ ಜಾಗ ಅದು. ಆದರೆ ನಮ್ಮ ಕನ್ನಡಕ್ಕೆ ಅದರ ಅಗತ್ಯತೆ ಇಲ್ಲ, ಸಹಜವಾಗಿ ನಮ್ಮಲ್ಲಿ ಯತಿ ಇರುತ್ತೆ. ಹಾಗಾಗಿ ಜನಪದ ಹಾಡುಗಳಲ್ಲೂ ಕೂಡ ನಾವು ಹಾಡುವಾಗ 2ನೇ ಸಾಲಲ್ಲಿ ಸುಮಾರು ಮುಕ್ಕಾಲು ಭಾಗಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ 2ನೇ ಸಾಲಿನ ಆರಂಭಕ್ಕೆ ಬಂದು ಮುಂದುವರ್ಕೊಂಡು ಹೋಗ್ತೀವಿ ಅಲ್ವಾ? ಹಾಗಾಗಿ ಅಲ್ಲಿ ಸಹಜವಾಗಿಯೇ ಯತಿ ಬಂದ್ಬಿಡುತ್ತೆ ಹಾಡುವ ಕ್ರಮದಲ್ಲಿ. ಹಾಗಾಗಿ ಈ ಯತಿಗೆ ಮಹತ್ವದ ಸ್ಥಾನ ಜನಪದ ಹಾಡುಗಳಲ್ಲಿ ಇದೆ ಎನ್ನುವಂಥದ್ದು. ಹಾಗೆಯೇ ಜನಪದ ಹಾಡುಗಳಲ್ಲಿ ಅನೇಕ ಪ್ರಾಸಗಳು ಬಂದು ಹೋಗ್ತವೆ, ಪ್ರಾಸಗಳನ್ನು ಬಳಸಿದ್ದಾರೆ. ನಮ್ಮ ಕವಿರಾಜ ಮಾರ್ಗಕಾರ ಏನು ಹೇಳ್ತಾನಲ್ಲ, ಪ್ರಾಸಗಳ ಪ್ರಕಾರಗಳನ್ನು ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ, ವಿನುತಪ್ರಾಸ, ಇವೆಲ್ಲ ಪ್ರಾಸಗಳ ಪ್ರಕಾರಗಳನ್ನು ಹೇಳ್ತಾನಲ್ಲ. ಜೊತೆಗೆ ಆದಿಪ್ರಾಸದ ಬೇರೆ ಬೇರೆ ಬಗೆಗಳು, ಸಿಂಹಪ್ರಾಸ, ಗಜಪ್ರಾಸ, ಹಯಪ್ರಾಸ, ಋಷಭಪ್ರಾಸ, ಇವೆಲ್ಲ ಏನಿದಾವಲ್ಲ, ಈ ಎಲ್ಲ ಪ್ರಾಸದ ಪ್ರಕಾರಗಳನ್ನು ನಾವು ಏನಾದರೂ ನೋಡಬೇಕು ಅಂತಿದ್ರೆ ಜನಪದ ಹಾಡುಗಳಿಗೆ ಹೋಗಬೇಕು. ಅಂದರೆ ಅಷ್ಟು ಜಾಣ್ಮೆ ಅವರಿಗೆ ಇತ್ತು. ಎಲ್ಲಿ ಯಾವ ಪ್ರಾಸವನ್ನು ತರಬೇಕು, ಯಾವ ಪ್ರಾಸಪದಗಳನ್ನು ಕಟ್ಟಬೇಕು, ಆ ಮೂಲಕವಾಗಿ ಆ ಒಂದು ಕವಿತೆಗೆ, ಆ ಹಾಡಿಗೆ ಒಂದು ಸೌಂದರ್ಯವನ್ನು ತಂದುಕೊಡೋದು. ಅಷ್ಟು ಒಂದು ಜಾಣ್ಮೆ ಮತ್ತು ನೈಪುಣ್ಯ ಆ ಜನಪದ ಹೆಂಗಳಿಯರಿಗೆ ಇತ್ತು. ಹಾಗಾಗಿ ಅಂಥ ಸೊಗಸಾದ ಹಾಡುಗಳನ್ನು ಕಟ್ಟೋದಕ್ಕೆ ಅವರಿಂದ ಸಾಧ್ಯ ಆಗಿದೆ ಎನ್ನುವಂಥ ವಿಚಾರವನ್ನು ದ ರಾ ಬೇಂದ್ರೆಯವರು ದಾಖಲಿಸ್ತಾರೆ ಆ ಲೇಖನದಲ್ಲಿ. ಆದರೆ ಈ ಜನಪದ ಹಾಡುಗಳು ಇವತ್ತು ಕಾಣೆಯಾಗ್ತಾ ಇರೋದ್ರ ಬಗ್ಗೆ ನೋಡಿ, ಇವತ್ತಂತೂ ಬಿಡಿ, ಬಹಳಷ್ಟು ದೂರ ಆಗಿಬಿಟ್ಟಿದ್ದಾವೆ. ನಾವಿವತ್ತು ಪರೀಕ್ಷೆಯ ಉದ್ದೇಶದಿಂದ ನಾವು ಒತ್ತಾಯದಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಇನ್ನು 1931ರ ಕಾಲಘಟ್ಟದಲ್ಲಿ ಕವಿ ಮಾತನಾಡ್ತಾ ಇದ್ದಾರೆ. ಆ ಕಾಲಘಟ್ಟದಲ್ಲಿಯೇ ಜನಪದ ಹಾಡುಗಳನ್ನು ಹಾಡುವಂತಹ ಹೆಂಗಳೆಯರ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ಬೇಂದ್ರೆಯವರು ಅವು ಇರಬೇಕು ಎನ್ನುವಂಥ ಅಪೇಕ್ಷೆಯ ಮಾತುಗಳನ್ನು ಹೇಳ್ತಾರೆ. ಅವರು ಹೇಳಿರೋ ಆ ಲೇಖನದಲ್ಲಿ ಹೇಳಿರೋ ಆ ಸಾಲುಗಳನ್ನು ನಾನು ಯಥಾವತ್ತು ಓದ್ತೇನೆ ನೋಡಿ. ಯಾರಿಂದಲೇ ಇವು ಬಂದವೋ ಆ ಹೆಣ್ಣು ಮಕ್ಕಳಲ್ಲಿಯೇ ಆ ಹಾಡುಗಳ ವಾಡಿಕೆಯು ಕಡಿಮೆಯಾಗುತ್ತಾ ಬಂದಿದೆ. ಹಾಗಾಗಬಾರದು. ಹೆಣ್ಣು ಮಕ್ಕಳ ಹಾಡುಗಳನ್ನು ಅವರ ಕೊರಳಿಂದ ಕೇಳುವುದರಲ್ಲಿ ಒಂದು ಸೊಗಸಿದೆ, ಒಂದು ಜೀವನದಾಯಕ ಶಕ್ತಿ ಇದೆ.
ನವ ನಾಗರಿಕತೆಯೋ ನೂತನ ಶಿಕ್ಷಣ ಸಂಪ್ರದಾಯವೋ ಏನೋ ಒಂದು ಬಂದು ಆ ಹಳೆಯ ಹಾಡಿನ ಸಂಪ್ರದಾಯವನ್ನು ಬೀಳುಗಳೆಯುತ್ತಿವೆ. ಕನ್ನಡ ಕವನತುಂಗಿಯ ತವರೂರು ಈ ಹಾಡುಗಳು. ಹಾಗಾಗಿ ಈ ಹಳ್ಳಿಯ ಹಾಡುಗಳ ಹಳೆಯ ಹಾಡುಗಳ ಹೊಳೆಯನ್ನು ಇಂಗಗೊಡಬೇಡಿ. ಮತ್ತೆ ಹನಿ ಹನಿ ಕೂಡಿ ಹಳ್ಳವಾಗಲಿ, ಹಳ್ಳ ಕೂಡಿ ಹೊಳೆಯಾಗಲಿ. ಇದು ಬೇಂದ್ರೆಯವರ ಆಶಯ, ಅವರ ಬಯಕೆ ಅದು. ಈ ಹಾಡುಗಳು ನಿಲ್ಲಬಾರ್ದು. ನಮ್ಮ ಹೆಣ್ಣು ಮಕ್ಕಳು ಈ ಹಾಡುಗಳನ್ನು ಹಾಡಬೇಕು. ಅವರ ಕೊರಳಿನಿಂದ ಬಂದರೆ ಕೇಳೋದ್ರಲ್ಲಿ ಒಂದು ಆನಂದ ಇರುತ್ತೆ. ಆ ಕೇಳೋದ್ರಲ್ಲಿ ಏನೋ ಒಂದು ಸೊಗಸಿರುತ್ತೆ. ನಮ್ಮಲ್ಲಿ ಹೊಸ ಬದಲಾವಣೆಗಳು ನವ ನಾಗರಿಕತೆಯಿಂದ, ಹೊಸ ಶಿಕ್ಷಣ ಕ್ರಮದಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು. ಆದರೆ ಈ ಹಳೆಯ ಹಾಡಿನ ಸಂಪ್ರದಾಯವನ್ನು ನಾವು ಬಿಡಬಾರ್ದು. ಈ ಹಾಡುಗಳು ಕನ್ನಡದ ಕವನ ತುಂಗಿಯ ತವರೂರಿದ್ದ ಹಾಗೆ. ಹಾಗಾಗಿ ಈ ತವರೂರನ್ನು ನಾವು ಮರಿಬಾರ್ದು, ನಾವು ಬಿಡಬಾರ್ದು. ಹಾಗಾಗಿ ಈ ಹಳ್ಳಿಯ ಹಾಡುಗಳ ಹೊಳೆ ಯಾವಾಗಲೂ ಇಂಗದೇನೆ ಉಕ್ಕಿ ಉಕ್ಕಿ ಹರಿತಾ ಇರಬೇಕು. ಹಾಗಾಗಿ ಅವು ಹೊಳೆಯಾಗಿ ಹರಿತಾ ಇರಬೇಕು ಎನ್ನುವಂಥದ್ದು. ಜೊತೆಗೆ ಆ ಹಾಡುಗಳಲ್ಲಿ ಒಂದು ಸಂಸ್ಕಾರ ಅಡಗಿದೆ. ಆ ಸಂಸ್ಕಾರವನ್ನು ನಮ್ಮ ಕನ್ನಡದ ಮಕ್ಕಳಿಗೆ ಕೊಡಬೇಕು. ಆ ಹಾಡುಗಳ ಸಂಸ್ಕಾರವನ್ನು ಕೊಡೋದ್ರ ಮೂಲಕವಾಗಿ ನಮ್ಮ ಕನ್ನಡದ ಮಕ್ಕಳನ್ನು ನಾವು ತಿದ್ದೋದಕ್ಕೆ ಸಾಧ್ಯ ಆಗತ್ತೆ. ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಗಳಾಗಿ ಬಾಳ್ತಾರೆ. ಸಮಾಜದಲ್ಲಿಯ ಜನರ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಕೌಟುಂಬಿಕವಾದಂತಹ ಸಂಬಂಧಗಳನ್ನು ತುಂಬ ಚೆನ್ನಾಗಿ ತಿಳಿದುಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಜನಪದ ಹಾಡುಗಳು ನಮಗೆ ಬೇಕು. ಇಂತಹ ಎಲ್ಲ ಹಾಡುಗಳ ಒಟ್ಟಂದವೇ ಸಂಗ್ರಹ ರೂಪವೇ ಗರತಿಯ ಹಾಡಾಗಿದೆ. ಹಾಗಾಗಿ ಈ ಹಾಡುಗಳನ್ನು ಎಲ್ಲರೂ ಕೂಡ ಓದಬೇಕು, ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಹಾಗೂ ಅವನ್ನು ನಾವು ಮತ್ತೆ ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು. ಎಲ್ಲ ಹೊಣೆಗಾರಿಕೆ ನಮ್ಮ ಮೇಲಿದೆ ಎನ್ನುವಂಥ ವಿಷಯವನ್ನು ಪ್ರಸ್ತಾಪಿಸ್ತೇನೆ. ಬೇಂದ್ರೆಯವರು ಈ ಜನಪದ ಹಾಡುಗಳ ಶ್ರೀಮಂತಿಕೆಯನ್ನು, ಅವುಗಳ ಸೊಗಸನ್ನು, ಅವುಗಳಲ್ಲಿ ಅಡಕವಾಗಿರುವ ಛಂದೋಗುಣಗಳನ್ನು, ಅಲಂಕಾರದ ಗುಣಗಳನ್ನು ಎಲ್ಲವನ್ನೂ ಕೂಡ ನಮ್ಮ ಗಮನಕ್ಕೆ ತರ್ತಾ ಯಾವುದೇ ರೀತಿಯಿಂದಲೂ ಶಿಷ್ಟ ಸಾಹಿತ್ಯಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಜನಪದ ಹಾಡುಗಳು ಇದ್ದಾವೆ ಎನ್ನುವುದನ್ನು ಗರತಿಯ ಹಾಡು ಸಂಕಲನವನ್ನು ಮುಖ್ಯವಾಗಿಟ್ಟುಕೊಂಡು ಹೇಳ್ತಾ ಹೋಗ್ತಾರೆ. ಆ ಮೂಲಕವಾಗಿ ಇಡೀ ಜನಪದ ಸಾಹಿತ್ಯವೇ ಶ್ರೇಷ್ಠವಾದದ್ದು ಎನ್ನುವ ಒಂದು ತೀರ್ಮಾನಕ್ಕೆ ಓದುಗರು ಕೂಡ ಬರ್ಬೋದು ಎನ್ನುವಂಥದ್ದು. ಧನ್ಯವಾದಗಳು.